ರಕ್ಷಾಬಂಧನವು ಕೇವಲ ಒಂದು ಹಬ್ಬವಲ್ಲ, ಅದು ಪ್ರೀತಿ, ವಿಶ್ವಾಸ, ಗೌರವ ಹಾಗೂ ರಕ್ಷಣೆಯ ಸಂಕೇತ ಆಗಿದೆ ಎಂದು ಬ್ರಹ್ಮಕುಮಾರಿ ಸೇವಾ ಕೇಂದ್ರದ ರಾಜಯೋಗಿನಿ ಬೇಕೆ ಅನಸೂಯ ಅಕ್ಕನವರು ಹೇಳಿದರು. ಬ್ರಹ್ಮಕುಮಾರಿ ಸೇವಾ ಕೇಂದ್ರದಲ್ಲಿ ರಕ್ಷಾಬಂಧನ ಪಾವನ ಪರ್ವದ ಅಂಗವಾಗಿ ವಿಶೇಷ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಅನಸೂಯ ಅಕ್ಕನವರು ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ರಕ್ಷಾಬಂಧನವು ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಪರಂಪರೆಯಾಗಿದೆ ಎಂದು ತಿಳಿಸಿದರು. ಇನ್ನು ಇಂದಿನ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಕುಗ್ತಾ ಇರುವ ಸಂದರ್ಭದಲ್ಲಿ ಆಧ್ಯಾತ್ಮಿಕತೆಯ ಮೂಲಕ ಮನಸ್ಸಿನ ಶುದ್ಧೀಕರಣ ಅಗತ್ಯವಾಗಿದೆ. ರಾಜಯೋಗ ಧ್ಯಾನದ ಮೂಲಕ ಆತ್ಮಶಕ್ತಿ ವೃದ್ಧಿಸುವುದರ ಜೊತೆಗೆ ಕುಟುಂಬ ಹಾಗೂ ಸಮಾಜದಲ್ಲಿ ಸೌಹಾರ್ದತೆ ಬೆಳೆಸುವುದಕ್ಕೆ ಸಾಧ್ಯ ಆಗ್ತದೆ ಎಂದು ಹೇಳಿದರು. ಇನ್ನು ರಾಖಿ ಕಟ್ಟುವುದು ಕೇವಲ ಆಚರಣೆಯಲ್ಲ, ಅದು ಪರಸ್ಪರರ ರಕ್ಷಣೆ, ಗೌರವ ಮತ್ತು ಜವಾಬ್ದಾರಿಯ ಪ್ರತಿಜ್ಞೆ ಆಗಿದೆ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅನಸೂಯ ಕರೆ ನೀಡಿದರು. ಬಂಧಿಸುವ ರಾಖಿ, ಪರಮಾತ್ಮನ ಛತ್ರಛಾಯೆಯಲ್ಲಿ ರಕ್ಷಿಸುವ ರಾಖಿ ಇದು. ಹುಡುಕಿಕೊಂಡು ಬಂದಿದೆ ತಮ್ಮ ಬಳಿ ಅಲೌಕಿಕ ರಾಖಿ. ತಾವೆಲ್ಲರೂ ಸಹ ತಪಸ್ವಿಗಳಾಗಿರುವಂತಹ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಅಕ್ಕನವರ ಅಮೃತ ಹಸ್ತದಿಂದ ಕಟ್ಟಿಸಿಕೊಳ್ಳಿ ಪ್ರೀತಿಯ ರಾಖಿ. ಪರಮಾತ್ಮನ ರಕ್ಷಣೆಯ ಶ್ರೀರಕ್ಷೆ ಆಶೀರ್ವಾದಗಳನ್ನು ಹೊಂದಿರುವಂತಹ ರಾಖಿಯನ್ನು ನಾವೆಲ್ಲರೂ ಸಹ ಕಟ್ಟಿಸಿಕೊಳ್ಳೋಣ. ಇವತ್ತು ಬಹಳ ಖುಷಿ ಆಗ್ತಾ ಇದೆ. 365 ದಿನಗಳು ನಾವು ಒಂದು ದಿನಕ್ಕಾಗಿ ಕಾಯ್ತೀವಿ, ಇದು ಸತ್ಯ. ಪೂಜ್ಯ ಅಕ್ಕನವರು ನಮ್ಮ ಸೇವಾ ಕೇಂದ್ರಕ್ಕೆ ವಿಶೇಷವಾಗಿ ಬರೋದಂದ್ರೆ ಯಾವ ಸಂದರ್ಭ? ರಕ್ಷಾಬಂಧನ. ಹೋದ ವರ್ಷ ಅದನ್ನು ಮಿಸ್ ಆಯ್ತು, ಆದ್ರೂ ಬಾಬಾ ಮಿಸ್ ಮಾಡಕ್ ಬಿಟ್ಟಿಲ್ಲ. ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಹಾಕೊಂಡು ಇಲ್ಲಿ ಬರುವಂತೆ ಸಮಯ ಕೂಡಿ ಬಂತು. ಯಾಕಂದ್ರೆ ಇವತ್ತು ನಾವು ಇಷ್ಟು ಶಾಂತವಾದ ವಾತಾವರಣದಲ್ಲಿ, ಎಷ್ಟು ಸುಂದರವಾದಂತಹ ಪ್ರಕೃತಿಯ ಮಡಿಲಲ್ಲಿ ನಾವು ಎಷ್ಟೊಂದು ಒಳ್ಳೆ ನೇಚರ್ ಇದ್ದಂತಹ ಸ್ಥಾನದಲ್ಲಿ ಸೆಂಟ್ರಲ್ಲಿ ಕೂತ್ಕೊಂಡಿದೀವಿ ಅಂದ್ರೆ ಅಕ್ಕವರ ಒಂದು ಏನಂತಾರೆ, ಬಹಳ ವರ್ಷಗಳ ಒಂದು ತಪಸ್ಸನ್ಬೋದು, ಶ್ರಮ ಅನ್ನೋದಕ್ಕಿಂತ ಆ ಸಮಯದಲ್ಲಿ ಯಜ್ಞದಲ್ಲಿ ದೊಡ್ಡವರೆಲ್ಲ ಸಮರ್ಪಿತ ಆಗ್ಬೇಕಾದ್ರೆ ಲಗನ್ ಜಾಸ್ತಿ, ಈಗ ಸೇವಾ ಜಾಸ್ತಿ ಇದೆ. ಆ ಸಮಯದಲ್ಲಿ ಯೋಗದಿಂದ ಈಗ ನಾವು ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಬೇಕಾದಷ್ಟು ಜನ ಇವತ್ತು ಪರಿಚಯ ಆಗ್ತಾರೆ. ಇವತ್ತು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ, ಬ್ರಹ್ಮಕುಮಾರಿ ಸಂಸ್ಥೆ ಬಗ್ಗೆ ಬಹಳ ಏನಾಗಿದೆ, ಪ್ರಚಲಿತ ಆಗಿದೆ. ಆದ್ರೆ ಆ ಸಮಯದಲ್ಲಿ ಹಂಗಿರ್ಲಿಲ್ಲ. ಅವಾಗ ಹೇಗಿತ್ತು, ಒಂದು 50 ವರ್ಷದ ಹಿಂದೆ ಹೋಗಿ ನೀವು, ಆ ಸಮಯದಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಅಷ್ಟು ಪ್ರಚಾರ ಇಲ್ಲ, ಅಷ್ಟು ಸಪೋರ್ಟ್ ಇರಲಿಲ್ಲ. ಆ ಸಮಯದಲ್ಲಿ ಇಂತಹ ಒಂದು ವಿಶಾಲವಾದಂತಹ ಜಾಗದಲ್ಲಿ ಅಕ್ಕೋರು ಕೇವಲ ಈ ಶಿವಮೊಗ್ಗ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಸೇವಾ ಕೇಂದ್ರಗಳನ್ನ ಸ್ಥಾಪಿಸಿ ಎಲ್ಲರೂ ರಕ್ಷಾಬಂಧನದ ವರದಾನ ಮತ್ತು ಪರೀಕ್ಷಿಸಿ ನಿರ್ಣಯಿಸಬೇಕು. ಬೇಡ ಅನ್ನೋದನ್ನ ಏನ್ ಮಾಡ್ಬೇಕು, ವರ್ಜನೆ, ಅದನ್ನ ನಾವು ದೂರ ಇಡಬೇಕು. ಯಾವುದು ಆತ್ಮಕ್ಕೆ ಒಳ್ಳೆಯದು ಅಂತದನ್ನ ಯೋಚಿಸ್ಬೇಕು, ಮಾತಾಡಬೇಕು, ಕೇಳಬೇಕು. ಈ ರೀತಿನಲ್ಲಿ ನಾವು ಆತ್ಮಗಳು ನಮ್ಮ ದೇಹವನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ನಾವು ಈ ದೇಹದ ಮೇಲೆ ಅಥವಾ ಪ್ರಕೃತಿ ಮೇಲೆ ಸ್ವರಾಜ್ಯಾಧಿಕಾರಿ ಆಗಿ, ಇದು ಬಾಬರವರಿಗೆ ನಮ್ಮ ಮೇಲಿರುವ ಇಚ್ಛೆ. ನೀವೆಲ್ಲ ನಿಮ್ಮ ಮಕ್ಕಳ ಬಗ್ಗೆ ಇಚ್ಛೆ ಇಟ್ಕೊತಿರ್ತಾನೆ, ನಮ್ಮ ಮಕ್ಕಳು ಹಿಂಗಾಗ್ಲಿ, ಹಂಗಾಗ್ಲಿ, ಹಿಂಗ್ ಹೋಗ್ಲಿ, ಹಿಂಗಿರ್ಲಿ ಅಂತ. ಹಾಗೆ ಬಾಬಂತೂ ನಾವೆಲ್ಲ ಮಕ್ಕಳ ಮೇಲೆ ಇಚ್ಛೆ ಇದೆ, ಇನ್ನೆಲ್ಲ ಈ ತರ ನಡ್ಕೊಳ್ಳಿ, ಆತ್ಮಜ್ಞಾನಿಗಳಾಗಿ ನಡೀಲಿ,
ಸ್ವರಾಜ್ಯ ಅಂತ ಕೇಳಲಾಗುತ್ತೆ. ಸೊ ಮಾಡ್ತೀವಿ ಅಂತ ಏನೇ ಬೇರೆ 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 ಪದವಿಗಳಿವೆ. ಸತ್ಯುಗದಲ್ಲಿ ಅತಿ ಈ ತರ ಪದವಿ ಯಾಕೆಂದ್ರೆ ಡಿಪಾರ್ಟ್ಮೆಂಟ್ಗಳಿರಲ್ಲ, ಅಲ್ಲಿ ಕೋರ್ಟು ಕಚೇರಿ ಆಸ್ಪತ್ರೆಗಳು ಯಾವ ಇರೋದಿಲ್ಲ, ಭೂಮಿ ಹಂಚಿಕೆ ಮಾಡಿಕೆ ಯಾವುದನ್ನು ಅಲ್ಲಿ ಮಂಡಳಿಗಳಿರೋದಿಲ್ಲ, ಅಲ್ಲಿ ಇರೋದೇ ರಾಜ ಪದವಿನೇ ಮೇನ್. ಅದರಿಂದ ಈ ತರ ನಮ್ಮ ಮೇಲೆ ನಾವು ನಿಯಂತ್ರಿಸಿಕೊಳ್ಳುವಂತ ಶಕ್ತಿ ಯಾರು ಹೊಂದಿರ್ತಾರೋ ಅವರು ಭಗವಂತನ ಕಣ್ಣು ಮನೆಯಲ್ಲಿ ಹುಟ್ಟಿದ್ರೆ ಅವ್ರ ರಾಜ ಆಗ್ತಾನೆ, ಅವ್ರ ಮನೆಯಲ್ಲಿ ಹೋಗಿ ಆತ್ಮೇನಾಗುತ್ತೆ, ಲಾ ಆಫ್ ಅಟ್ರಾಕ್ಷನ್, ಕರ್ಮಗಳು ಅಲ್ಲಿ ಸೆಳ್ಕೊಂಡು ಹೋಗಿ ಜನ್ಮ ಕೊಡುದು. ಅದಕ್ಕೆ ಏನ್ ಸುಳ್ಳಾದ್ರು ಕರ್ಮಗಳು ಸುಳ್ಳಾಗೋದಿಲ್ಲ. ಅದಕ್ಕೆ ಸಂಗಮದಲ್ಲಿ ಬಾಬಾ ಕಲಿಸೋದೇ ಯಾವುದು? ಶ್ರೇಷ್ಠ ಕರ್ಮ. ಶ್ರೇಷ್ಠ ಕರ್ಮಗಳಿಗೆ ಬಾಬಾ ಜ್ಞಾನ ಕೊಡೋದು. तो कोई भी कर्मेंद्र अपने कंट्रोल में हो, क्योंकि बाप द्वारा सर्व शक्तियों का खजाना प्राप्त हुआ है. ನಮ್ಮ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲೇ ಇಟ್ಕೋಬೇಕು. ಏಕೆಂದ್ರೆ ಸರ್ವಶಕ್ತಿಗಳ ಸಂಪತ್ತು ಬಾಬಾವಿನಿಂದ ಪ್ರಾಪ್ತಿಯಾಗಿದೆ. ಅರಿವೇ ನಮಗೇನಾಗಿದೆ? ಶಕ್ತಿ. ನಾವು ನಮ್ಮನ್ನ ಯಾವ ರೀತಿ ಗುರುತಿಸ್ಕೋತೀವಿ ಅದೇ ನಮ್ಮ ಶಕ್ತಿ.